ಚಿಕ್ಕಬಳ್ಳಾಪುರ ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷರಾಗಿ 2ನೇ ಬಾರಿಗೆ ಬಿಜೆ ಗಣೇಶ್ ಆಯ್ಕೆಯಾದ ಹಿನ್ನೆಲೆಯಲ್ಲಿ ತಮ್ಮ ಸ್ವಗ್ರಾಮವಾದ ಶಿಡ್ಲಘಟ್ಟ ತಾಲೂಕಿನ ಬೈಯಪ್ಪನಹಳ್ಳಿಯಲ್ಲಿ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸ್ವಾಗತ ಸ್ವೀಕರಿಸಿ ನಂತರ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆ ರೇಷ್ಮೆ ಮತ್ತು ಹೈನುಗಾರಿಕೆಗೆ ಖ್ಯಾತಿ ಹೊಂದಿದೆ. ಜೊತೆಗೆ ಹೂವು, ಹಣ್ಣು ಉತ್ಪಾದನೆ ಮಾಡಲಾಗುತ್ತಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿರುವ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಮಾಡಲು ಸ್ಥಳಾವಕಾಶವಿದ್ದು, ಚುನಾಯಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸ್ಥಾಪನೆ ಮಾಡಲು ಸಹಕರಿಸಬೇಕು. ಕನಿಷ್ಠ 10 ರಿಂದ 15 ಸಾವಿರ ಯುವಕ ಯುವತಿಯರಿಗೆ ಉದ್ಯೋಗ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಗೆ ಸೇರಿದ ಜಾಗದಲ್ಲಿ ಜವಳಿ ಪಾರ್ಕ್ ಸ್ಥಾಪನೆ ಮಾಡಲು ಹಿಂದೆ ಪ್ರಯತ್ನ ಮಾಡಲಾಗಿದ್ದು, ಸಚಿವ ಸಂಪುಟದಲ್ಲಿ ಸಹ ಅನುಮೋದನೆ ನೀಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಯೋಜನೆ ಕಾರ್ಯಗತಗೊಳಿಸಲು ಅವಳಿ ಜಿಲ್ಲೆಗಳ ಸಂಸದರು, ಸಚಿವರು, ಶಾಸಕರು ಸಹಕರಿಸಿದರೆ ಈ ಭಾಗದಲ್ಲಿ ಉತ್ತಮ ಸಂಸ್ಥೆಯಾಗಲು ಸಹಕಾರಿಯಾಗಲಿದೆ ಎಂದರು. ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದು ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಾಯ್ತು ಅಂದ್ರೆ ಅದನ್ನು ಬೇಡ, ನಮಗೆ ಇದು ಕೃಷಿ ಇಲಾಖೆ ಇರಲಿ, ಜಮೀನು ಒಣ ಬೇಸಾಯ ಪದ್ಧತಿ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಅಲ್ಲಿ ಅದನ್ನು ಮಾಡೋಣ ಅಂತ ವಾಪಸ್ ತಗೊಂಡ್ರು ಜಮೀನು. ಮತ್ತೆ ನಾವು ಪ್ರಸ್ತಾವ ಕೊಟ್ವಿ. ಪ್ರಸ್ತಾವ ಕೊಟ್ಟಾಗ ಅದು ನೋಡೋಣ, ಒಂದು ಅರ್ಧ ಆದ್ರೂ ಒಂದು 50 ಎಕರೆ ಕೊಡಿ ಜವಳಿ ಪಾರ್ಕ್ಗೆ, ಮಿಕ್ಕಿದ್ದು ನೀವು ಇಟ್ಕೊಳ್ಳಿ ಅಂತ ನಾವು ಕೇಳಿದ್ವಿ. ಅದಕ್ಕೆ ಕೆಲವರು ಪರ ಇದೆ, ಕೆಲವರು ವಿರೋಧ ಇದೆ ನಮ್ಮ ರಾಜ್ಯದಲ್ಲಿ ರಾಜಕೀಯವಾಗಿ. ಅದು ಹಂಗಾಗಿ ಬೇರೆ ಕ್ಷೇತ್ರದಲ್ಲಿ ನಾವು ಅದನ್ನ ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೇರೆ ಕಡೆ ಮಾನವ ನಾವು ಅದಕ್ಕೆಲ್ಲ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ, ಮೊನ್ನೆ ಕೂಡ ರೀಸೆಂಟ್ ಆಗಿ KH ಮುನಿಯಪ್ಪ ಸಾಹೇಬರು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈ ಅವಧಿಯಲ್ಲಿ ನೀವು ಒಂದು ಜಾಗ ಉಳಿಸ್ಕೊಡ್ತೀನಿ, ನೀವು ಪಾರ್ಕ್ ಮಾಡಿ ಅಂತ ಅವರು ಆಶ್ವಾಸನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೌಡಸಂದ್ರ ಬರೀತ ಕೇಶವಪುರ ಅಂತ ಇದೆ ನೋಡಿ, ಒಣ ಅದು ಇದು ಕೃಷಿ ಮೊದಲು ನಾವು ಪಾರ್ಕ್ ಮಾಡಕ್ಕೆ ಕೊಟ್ಟರೆ ಖಂಡಿತ ಅದನ್ನ ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ. ಸುಮಾರು ಅದು ಇನ್ನೊಂದು ಕೆಲವರಿಗೆ ಬಹಳ ಕೆಟ್ಟ ಅಭಿಪ್ರಾಯ ಇದೆ, ಶಿಡ್ಲಘಟ್ಟ ಟೌನ್ ಅಲ್ಲಿರೋ ಜನ ಅಲ್ಲಿ ಹೊಟ್ಟೋಗ್ಬಿಡ್ತಾರೆ ಅನ್ನೋದು ಇದೆ. ಖಂಡಿತ ಇಲ್ಲ, ಇದಕ್ಕೆ ಸಂಬಂಧ ಏನಿಲ್ಲ. ಗೂಡ್ ತೆಗಿಯೋ ಸಿಸ್ಟಮೇ ಬೇರೆ, ಹೈಟೆಕ್ ಮಿಷಿನ್ ಮಾಡುವ ಸಿಸ್ಟಮೇ ಬೇರೆ. ಹಂಗಾಗಿ ಆ ಥರ ಇರೋದ್ರಿಂದ ಅದಕ್ಕೆ ಸಂಬಂಧ ಇಲ್ಲ. ಕೆಲವರು ಆ ಥರನೂ ತಪ್ಪು ಮಾಹಿತಿಯಿಂದ ಅದು ಹಿನ್ನಡೆ ಆಗೋ ಕಾರಣ ಇದೆ ಅಂತ ಕೇಳಿ ಬಂದಿದೆ. ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನನಗೆ 2ನೇ ಬಾರಿಗೆ ಅಧ್ಯಕ್ಷರಾಗಲು ನಿರ್ದೇಶಕರು, ಜವಳಿ ಖಾತೆ ಸಚಿವರು, ಅಧಿಕಾರಿಗಳು ಸಹಕರಿಸಿದ್ದಾರೆ. ತನ್ನ ಅಧಿಕಾರದ ಅವಧಿಯಲ್ಲಿ ಸಂಸ್ಥೆಯನ್ನು ಮತ್ತಷ್ಟು ಅಭಿವೃದ್ಧಿ ಹೊಂದಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಹೆಚ್ಚುವರಿ 10 ಮಳಿಗೆಗಳನ್ನು ಸ್ಥಾಪಿಸಲು ಸರ್ಕಾರಕ್ಕೆ ಮತ್ತು ಇಲಾಖೆ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಾರಿ ಬಜೆಟ್ನಲ್ಲಿ ವಿಶೇಷ ಅನುದಾನ ನೀಡಲು ಆಶ್ವಾಸನೆ ದೊರೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಮಾದರಿ ಮಳಿಗೆ ಸ್ಥಾಪಿಸಿ ನೇಕಾರರಿಗೆ ಅನುಕೂಲ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸ್ವಗ್ರಾಮಕ್ಕೆ ಮರಳಿದ ಬಿಜೆ ಗಣೇಶ್ ಅವರನ್ನು ಗ್ರಾಮಸ್ಥರು ಸಂಭ್ರಮದಿಂದ ಸ್ವಾಗತಿಸಿದರು. ಮನೆಯಲ್ಲಿ ಮಹಿಳೆಯರು ಆರತಿ ಬೆಳಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮದ ನರಸಿಂಹರೆಡ್ಡಿ, ರಾಮಲಿಂಗರೆಡ್ಡಿ, ಮರ್ಚೆಂಟ್ ವೆಂಕಟರಾಯಪ್ಪ, ದೇವರಾಜ್, ನಿರ್ದೇಶಕ ವೆಂಕಟರಾಯಪ್ಪ ಇನ್ನೂ ಹಲವರು ಹಾಜರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.